ನಾವು ತಿನ್ನುವ ಆಹಾರವೂ ಹೌದು, ಔಷಧಿಯೂ ಹೌದು. ಯಾಕಂದರೆ ನಾವು ತಿನ್ನುವಂತಹ ಆಹಾರಗಳಲ್ಲಿ ಎಲ್ಲ ಸಾಮಗ್ರಿಗಳಲ್ಲೂ ಕೂಡ ಔಷಧಿಯ ಗುಣಗಳನ್ನು ಹೊಂದಿರುತ್ತೆ. ನಾವು ತಿನ್ನುವಂತಹ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಔಷಧಿಯ ಗುಣ ಇರುತ್ತೆ. ಬರೀ ಅದರಲ್ಲಿರುವಂಥ ಹಣ್ಣು ಮಾತ್ರ ಅಲ್ಲ, ಸಿಪ್ಪೆ ಆಗಿರ್ಬೋದು ಅಥವಾ ಅದರ ಸೀಡ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮೆಡಿಸಿನಲ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ. ಬಟ್ ಯಾವುದಕ್ಕೆ ಯಾವುದು ಅಂತ ನಾವು ತಿಳ್ಕೊಂಡು ಬಳಸಿದರೆ ಸಾಕು. ಸೊ ಇವತ್ತು ನಾನೊಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ತಂದಿದ್ದೀನಿ. ಸೂಪರ್ ಗ್ಲೋಯಿಂಗ್ ಸ್ಕಿನ್ ಅಥವಾ ಎಚ್ ಡಿ ಸ್ಕಿನ್ ಅಥವಾ ಎಚ್ ಡಿ ಗ್ಲೋಯಿಂಗ್ ಸ್ಕಿನ್ ಅಂತ ಏನಿರುತ್ತೆ, ಅದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಸೊ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಬೇಕು, ಗ್ಲೋ ಆಗಿರಬೇಕು ಅಂತ ಮಾರ್ಕೆಟಲ್ಲಿ ಸಿಗುವಂಥ ನಾನಾ ರೀತಿಯ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಯಾವುದೇ ರೀತಿಯ ರಿಸಲ್ಟ್ ಇರಲ್ಲ. ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಕ್ಕಿದ್ರೂ ಕೂಡ ಕಂಪ್ಲೀಟಾಗಿ ಅದು ಒಂದು ದಿನದ ಮಟ್ಟಿಗೆ ಮಾತ್ರ ಇರುತ್ತೆ. ಸೊ ನಾನಿವತ್ತು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆದ ಹೋಮ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಂಡ್ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಸೂಪರ್ ಗ್ಲೋಯಿಂಗ್ ಸ್ಕಿನ್ ಪಡೆಯೋದಕ್ಕೆ ನಾನಿಲ್ಲಿ ಬಳಸ್ತಾ ಇರುವಂತಹ ಮೊದಲನೇ ಇಂಗ್ರೀಡಿಯೆಂಟ್ ಮೆಂತೆ. ಅಂದರೆ ಮೆಂತೆ ನಾರ್ಮಲ್ ಆಗಿ ನಾವು ಮನೆಗಳಲ್ಲಿ ಇದ್ದೇ ಇರುತ್ತೆ. ಮೆಂತೆ ಏನಿದೆ, ನಾವು ಇಡ್ಲಿ ಮತ್ತು ದೋಸೆಗೆ ಅಥವಾ ಯಾವುದಕ್ಕಾದ್ರೂ ಏನು ಯೂಸ್ ಮಾಡ್ತೀವಲ್ಲ ಅದೇ ಮೆಂತೆ. ಸೊ ಮೆಂತೆಯನ್ನು ನಾವು ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ಯಾವುದೇ ನೆನೆಸಿಟ್ಟು ಇಡುವಂತಹ ಅವಶ್ಯಕತೆ ಇಲ್ಲ. ಸೊ ನಾರ್ಮಲ್ ಡ್ರೈ ಮೆಂತೆಯನ್ನು ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಮೆಂತೆಯಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇರೋದ್ರಿಂದ ನಮ್ಮ ತ್ವಚೆಯ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ, ಕಲೆಗಳಾಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಪೋರ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ತೆಗೆದು ಹಾಕೋದಕ್ಕೆ ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಸೌತೆಕಾಯಿ ಜ್ಯೂಸು. ನಾರ್ಮಲ್ ಆಗಿ ಇದು ಸೌತೆಕಾಯಿ ಜ್ಯೂಸಿಗೆ ನಾನು ಏನೂ ಮಿಕ್ಸ್ ಮಾಡಿಲ್ಲ, ನೀರು ಕೂಡ ಮಿಕ್ಸ್ ಮಾಡಿಲ್ಲ. ಬಿಕಾಸ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೌತೆಕಾಯಲ್ಲಿ ನೀರಿನ ಅಂಶ ಹೆಚ್ಚಾಗೇ ಇರುತ್ತೆ. ಸೊ ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರೋದಕ್ಕೆ, ಸ್ಕಿನ್ ಡ್ರೈ ಆಗದೆ ಇರೋ ರೀತಿ ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೌತೆಕಾಯಲ್ಲಿ ಮೆಗ್ನೀಷಿಯಮ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ನ್ಯಾಚುರಲ್ ಆದ ಫೈಬರ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿದೆ. ಸೊ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ ಅಂತ ಹೇಳಿದೆ. ಆ್ಯಂಡ್ ಇದು ಕೂಡ ನಮ್ಮ ರಿಂಕಲ್ಸ್ ಆಗಿರ್ಬೋದು ಆ್ಯಂಡ್ ಗ್ಲೋ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ನಿಂಬೆ ರಸ. ಸೊ ನೀವೆಲ್ಲರಿಗೂ ಗೊತ್ತು, ಲೆಮನಲ್ಲಿ ಅಂದರೆ ವಿಟಮಿನ್ ಸಿ ಇದೆ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದರಲ್ಲಿದೆ. ಸೊ ಇದಿರೋದ್ರಿಂದ ನಮ್ಮ ಸ್ಕಿನ್ನನ್ನು ಡೀಪ್ ಆಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ಕೊಲಾಜಿನ್ ಲೆವೆಲನ್ನು ಹೆಚ್ಚು ಮಾಡೋದಕ್ಕೆ, ಬೂಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಬರೀ ತಲೆ ಕೂದಲಿಗೆ ಮಾತ್ರ ಅಲ್ಲ, ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಮತ್ತು ಇದರಲ್ಲಿ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಬ್ಯಾಕ್ಟೀರಿಯಾಯಿಂದ, ಇವಾಗ ಪಿಂಪಲ್ಸ್ ಆಗಿರುತ್ತೆ, ಪಿಂಪಲ್ಸಲ್ಲಿ ವೈಟ್ ಪಸ್ ರೀತಿ ಆಗಿರುತ್ತೆ. ಸೊ ಅದು ಬ್ಯಾಕ್ಟೀರಿಯಾಯಿಂದ ಫಾರ್ಮ್ ಆಗಿರೋದು. ಸೊ ಅಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಿದೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಕೊಬ್ಬರಿ ಎಣ್ಣೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಫೈನಲ್ ಆಗಿ ನಾವು ಯೂಸ್ ಮಾಡ್ತಾ ಇರೋದು ಈರೋ ರೆಮಿಡಿ ಅಂತಲೇ ಹೇಳ್ಬೋದು. ನಮ್ಮ ಅಂದರೆ ಈ ಹೋಮ್ ರೆಮಿಡಿಗೆ ಈರೋ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಇದೇನಂತಂದರೆ ಜೇನುತುಪ್ಪ. ಜೇನುತುಪ್ಪದಲ್ಲಿ ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿದೆ. ಸೊ ಇದು ನಮ್ಮ ಸ್ಕಿನ್ನಿಗೆ ಡಬಲ್ ಗ್ಲೋ ಅನ್ನು ಕೊಡೋದಕ್ಕೆ ತುಂಬಾ ಯೂಸ್ಫುಲ್. ಆ್ಯಂಡ್ ಇದರಲ್ಲಿ ವಿಟಮಿನ್ ಡಿ ಕೂಡ ಇದೆ ಆ್ಯಂಡ್ ಕ್ಯಾಲ್ಶಿಯಂ ಕೂಡ ಇದೆ. ಸೊ ಇದನ್ನು ನಾವು ಅದು ಸ್ವೀಟ್ನರ್ ಮಾತ್ರ ಅಲ್ಲ ಅಥವಾ ಅದನ್ನು ತಿನ್ನೋದಕ್ಕೆ ಮಾತ್ರ ಅಲ್ಲ, ಸ್ಕಿನ್ನಿಗೆ ಗ್ಲೋ ಕೊಡೋದಕ್ಕೂ ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಕಂಪ್ಲೀಟ್ ನಮಗೆ ಸ್ಕಿನ್ ರಿಲೇಟೆಡ್ ಹೆಲ್ಪ್ ಮಾಡುವಂಥದ್ದೇ. ಪಿಂಪಲ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು ಮತ್ತು ಸ್ಕಿನ್ ಟೈಟಿಂಗ್ ಸ್ಯಾಗ್ ಆಗ್ತಾ ಇದ್ರೆ ಅದನ್ನು ಟೈಟ್ ಮಾಡೋದಕ್ಕಾಗಿರ್ಬೋದು, ಡಸ್ಟ್ ಇರ್ಬೋದು, ನಮ್ಮ ಪೋರ್ಸನ್ನು ಅಂದರೆ ಸ್ಕಿನ್ನಿನ ರಂಧ್ರಗಳೇನಿರುತ್ತೆ ಅದನ್ನು ಟೈಟ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಇವಾಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾವಿವಾಗ ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಮೆಂತೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೊ ಇದು ನಿಮ್ಮ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನಿಮ್ಮ ಫೇಸಿಗೆ. ಲೈಕ್ ನಾನು ಇವಾಗ ಒಂದು 2 ಸ್ಪೂನ್ ಅಷ್ಟು ಮಾಡಿ ತೋರಿಸ್ತೀನಿ. ಒಂದು 2 ಸ್ಪೂನ್ ಅಷ್ಟು ಮೆಂತೆ ಪುಡಿ. ಇದಕ್ಕೇನೂ ಮಿಕ್ಸ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ಮೆಂತೆ ಏನಿದೆ ಆ ಮೆಂತೆಯನ್ನು ತಗೊಂಡು ಮಿಕ್ಸಿ ಮಾಡಿ ಪೌಡರ್ ಮಾಡ್ಕೊಂಡಿರೋದು. ಈ ಮೆಂತೆ ಪೌಡರ್ಗೆ ನಾನೀಗ 2 ಸ್ಪೂನಷ್ಟು ಸೌತೆಕಾಯಿ ಜ್ಯೂಸನ್ನು ಹಾಕ್ತೀನಿ. ಆ್ಯಂಡ್ ನಾನು ಆಗಲೇ ಹೇಳಿದೆ, ಸೌತೆಕಾಯಲ್ಲಿ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಎಲ್ಲನೂ ಇದೆ. ಆ್ಯಂಡ್ ಮೆಂತೆಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ ಇದೆ. ಆ್ಯಂಡ್ ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಮೇಲಿನ ಮೆಲಾನಿನನ್ನು ಹೆಚ್ಚಾಗಿ ಅಂದರೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ನಿಂಬೆ ರಸ. ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಕೊಬ್ಬರಿ ಎಣ್ಣೆ. ಇದು ಕೂಡ 1 ಸ್ಪೂನ್ ಹಾಕಿದ್ರೆ ಸಾಕು. ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆ. ಸೊ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಸೊ ಈ ಮೂರೂ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು 2 ನಿಮಿಷಗಳ ಕಾಲ ಹಂಗೆ ಬಿಡೋಣ. ಬಿಕಾಸ್ ಮೆಂತೆ ಏನಿದೆ ಅದು ಕಂಪ್ಲೀಟ್ ಎಲ್ಲಾನು ಅಬ್ಸರ್ವ್ ಮಾಡುತ್ತೆ, ಹೇಳ್ಕೊಳ್ಳುತ್ತೆ. ಸೊ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಪೇಸ್ಟು. ಒಂದು 2 ಮಿನಿಟ್ಸ್ ನಾವು ಈ ಕುಕುಂಬರ್ ಜ್ಯೂಸ್ ಆಗಿರ್ಬೋದು, ನಿಂಬೆ ರಸ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಮೂರನ್ನು ಹಾಕಿ ಒಂದು 2 ನಿಮಿಷ ಹಾಕಿ ಬಿಡೋಣ. ಸೊ ಈ ರೀತಿ ಪೇಸ್ಟ್ ರೀತಿ ಆಗಿದೆ. ಈಗ 2 ನಿಮಿಷ ಆಗಿದೆ. ಇದಕ್ಕೆ ನಾವು ಫೈನಲ್ ಆಗಿ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ ಜೇನುತುಪ್ಪ ಹೀರೋ ಇಂಗ್ರೀಡಿಯೆಂಟ್ ಈ ಓಮ್ ರೆಮಿಡಿದು ಅಂತ. ನಮ್ಮ ಸ್ಕಿನ್ನಿಗೆ ಸೂಪರ್ ಗ್ಲೋ ಏನು ಕೊಡುತ್ತೆ ಈ ಜೇನುತುಪ್ಪನೇ ಕೊಡೋದು. ಸೊ ಜೇನುತುಪ್ಪನ ನಾವು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಪ್ಯಾಕ್ ಆಗಿದೆ. ಇದನ್ನು ಯಾವ ರೀತಿ ಹಚ್ಚಬೇಕು ಅಂತಂದರೆ, ಜಸ್ಟ್ ಇದನ್ನು ನೀವು ಕೈಯಲ್ಲಿ ಹಚ್ಚೋದಕ್ಕಿಂತ ಸ್ಪೂನಲ್ಲಿ ಹಚ್ಚೋದೇ ಬೆಟರು. ನಿಮ್ಮ ಫೇಸ್ ಮೇಲೆ ಈ ರೀತಿ ಉಲ್ಟಾ ಸ್ಪೂನಲ್ಲಿ ನೀವು ಈ ರೀತಿ ಹಚ್ಚಬೇಕಾಗತ್ತೆ. ಜಸ್ಟ್ ನೀವು ಸ್ಪೂನ್ ಯೂಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಹಚ್ಬೋದು. ಯಾಕಂದರೆ ಅದು ಮೆಂತೆ ಕಂಪ್ಲೀಟಾಗಿ ನಿಮಗೆ ಪೇಸ್ಟ್ ಆಗೋದಿಲ್ಲ, ಅಂದರೆ ಪೌಡರ್ ಆಗೋದಿಲ್ಲ, ರವೆ ಥರ ಇರುತ್ತೆ. ಸೊ ಈ ಥರ ನೀವು ಸ್ಪೂನಲ್ಲಿ ಹಚ್ಚೋದ್ರಿಂದ ಈಸಿ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನೀವು ಈ ಪ್ಯಾಕನ್ನು ನಿಮ್ಮ ಕತ್ತಿನ ಭಾಗ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಎಲ್ಲ ಕಡೆನೂ ನೀವು ಸ್ಪೂನ್ ಯೂಸ್ ಮಾಡಿಕೊಂಡೆ ನೀವು ಮಾಡ್ಬೋದು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಫೇಸ್ಗೆ ಏನು ಅಪ್ಲೈ ಮಾಡ್ತೀರಾ ಕತ್ತಿನ ಭಾಗಕ್ಕೂ ಅದನ್ನೇ ಸೇಮ್ ಅಪ್ಲೈ ಮಾಡಿ. ಬಿಕಾಸ್ ಅದು ಅನ್ಇವನ್ ಸ್ಕಿನ್ ಟೋನ್ ಆಗೋದಿಲ್ಲ. ಬರೀ ಫೇಸಿಗೆ ಮಾತ್ರ ಗ್ಲೋ ಕೊಟ್ಟು ಮತ್ತು ಕತ್ತು ಕಪ್ಪಾಗಿರೋದಕ್ಕೆ ಬಿಡುತ್ತೆ. ಸೊ ಆ ರೀತಿ ಮಾಡದೆ ಪ್ರತಿಯೊಂದು ಕಡೆನೂ ನೀವು ಇದನ್ನು ಹಚ್ಚೋದ್ರಿಂದ ಸೇಮ್ ಸ್ಕಿನ್ ಟೋನ್ ಇರುತ್ತೆ. 20 ಮಿನಿಟ್ಸ್ ಡ್ರೈ ಆದಮೇಲೆ, ಸೊ ನಾನು ಇವಾಗ ತಕ್ಷಣ ತೋರಿಸಿದ್ದೀನಿ, ನೀವು ಡ್ರೈ ಆದಮೇಲೆ ರಿಮೂವ್ ಮಾಡಿ ಮತ್ತೆ ಸ್ಪೂನ್ನ ಸಹಾಯದಿಂದ ಹಂಗೆ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ನೀವು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಓಮ್ ರೆಮಿಡಿ ಮಾಡಿಕೊಂಡು ಸೂಪರ್ ಗ್ಲೋ ಕೊಡುವಂತಹ ಓಮ್ ರೆಮಿಡಿಯನ್ನು ನೀವು ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಅಂದರೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ಮತ್ತಷ್ಟು ಓಮ್ ರೆಮಿಡಿನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.